ಕಲಬುರಗಿ ಜಿಲ್ಲೆಯ ವಾಡಿ ಪುರಸಭೆಯಲ್ಲಿ ಭ್ರಷ್ಟಾಚಾರದ ಹಗರಣವೊಂದು ಬೆಳಕಿಗೆ ಬಂದಿದೆ. ಕಳೆದ 10ರಿಂದ 15 ವರ್ಷಗಳಿಂದ ಒಂದೇ ಕಡೆ ಬೀಡು ಬಿಟ್ಟಿರುವ ಅಧಿಕಾರಿಗಳು ಸಾರ್ವಜನಿಕರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಗಂಭೀರ ಆರೋಪ ಮಾಡಿದೆ. ಕಲಬುರಗಿ ಜಿಲ್ಲೆಯ ವಾಡಿ ಪುರಸಭೆಯಲ್ಲಿ 5 ಅಧಿಕಾರಿಗಳು ವಿರುದ್ಧ ಈಗ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಆರ್ಬಿಐ ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಎಂ ವಾಡೇಕರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಈ ಹಗರಣವನ್ನು ಬಯಲಿಗೆಳೆದಿದ್ದಾರೆ. ಖಾತಾ ನಕಲು ನೀಡಲು 5ರಿಂದ 6 ಸಾವಿರ ರೂಪಾಯಿ ಹಾಗೂ ಮನೆಯ ಮ್ಯೂಟೇಷನ್ ಮಾಡಿಕೊಡಲು 20ರಿಂದ 30 ಸಾವಿರ ರೂಪಾಯಿಗಳನ್ನು ಮಧ್ಯವರ್ತಿಗಳ ಮೂಲಕ ಈ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಎಂದು ದೂರಲಾಗಿದೆ. ಮಲ್ಲಿಕಾರ್ಜುನ್ ಯಳಸಂಗಿ, ಶ್ರೀಮಂತ್ ದಮ್ಮಸೂರ್, ಈಶ್ವರ್ ಅಂಬೇಡ್ಕರ್ ಸೇರಿದಂತೆ ಒಟ್ಟು 5 ಅಧಿಕಾರಿಗಳು ಕಳೆದ 10ರಿಂದ 15 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಈ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿತ್ತು. ಆದರೆ ಪ್ರಭಾವಿ ಅಧಿಕಾರಿಗಳ ಬೆಂಬಲದಿಂದಾಗಿ ಕೇವಲ ಕೆಲವೇ ದಿನಗಳಲ್ಲಿ ಮತ್ತೆ ವಾಡಿ ಪುರಸಭೆಗೆ ಮರಳಿದ್ದಾರೆ ಎಂದು ಆರ್ಬಿಐ ಮುಖಂಡ ಆರೋಪಿಸಿದ್ದಾರೆ. ಸಾರ್ವಜನಿಕರೇ ತೊಂದರೆ ನೀಡುತ್ತಿರುವ ಈ 5 ಅಧಿಕಾರಿಗಳ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಜರುಗಿಸಬೇಕೆಂದು ಮತ್ತು ಇವರನ್ನು ತಕ್ಷಣವೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕೆಂದು ಸಂಘಟನೆ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ನಾಗರಾಜ್ ವಾಡಿಯೇ. ವಾಡಿ ಪುರಸಭೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಸುಮಾರು 10-15 ವರ್ಷಗಳಿಂದ 5 ಜನ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಅದು ಅಲ್ಲದೆ ಒಂದು ಮೊಟೇಷನ್ ಸುಮಾರು 10ರಿಂದ 15 ಸಾವಿರ ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಅದು ಅಲ್ಲದೆ ಖಾತಾ ನಕಲ್ 5 ಸಾವಿರದಿಂದ 10 ಸಾವಿರ ತೆಗೆದುಕೊಳ್ಳುತ್ತಿದ್ದಾರೆ. ಅದು ಅಲ್ಲದೆ ದುಡ್ಡು ತೊಗೊಂಡ್ರೂ ಕೂಡ ಸುಮಾರು 1 ವರ್ಷ 2 ವರ್ಷ ಡಿಲೇ ಮಾಡ್ತಾಯಿದ್ದಾರೆ. ಹೇಳೋರು ಕೇಳೋರು ಯಾರಿಲ್ಲ. ಆ ನಂತರ ಒಬ್ಬ ಮನುಷ್ಯ ಏನಪ್ಪ ಅಂದರೆ ಇತ್ತೀಚೆಗೆ ಡಿಸೆಂಬರ್ 10ರಂದು ಸ್ಟ್ರೈಕ್ ಕಲಬುರಗಿಯಲ್ಲಿ ಮಾಡಿದ್ದೀವಿ. ಇವರನ್ನು 5 ಜನ ವರ್ಗಾವಣೆ ಮಾಡಿರಿ, 15-20 ಜನ ಒಂದು 5 ಜನ ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಸ್ಟ್ರೈಕ್ ಮಾಡಿದಾಗ ತಾತ್ಕಾಲಿಕವಾಗಿ ಕಮಲಾಪುರಗೂ ಈಶ್ವರ್ ಅಂಬೇಡ್ಕರನ್ನು ಕಳಿಸಿದರು. ತಾತ್ಕಾಲಿಕ 1 ತಿಂಗಳಾದ ನಂತರ ಮತ್ತೆ ರಿಟರ್ನ್ ಮಾಡಿದ್ವಿ. ಆದ ನಂತರ ನಾವು ಖುದ್ದಾಗಿ ಅವರಿಗೆ ಏನಪ್ಪ ಚೀಫ್ ಆಫೀಸರ್ ಮನವಿ ಮಾಡಿಕೊಂಡಿದ್ದೆ, ಸರ್ ಹಿಂಗಿದೆ ಹಂಗಿದೆ ಅಂತ. ಮಲ್ಲಿಕಾರ್ಜುನ್ ಯಳಸಂಗಿ ಅನ್ನೋ ಮನುಷ್ಯ 15 ವರ್ಷದಿಂದ ಇಲ್ಲೇ. ಅವ ಏನಿಲ್ಲ EST ನೋಡ್ತಾನೆ, ಬರೀ ಏನಿಲ್ಲ ಇದು ಗುತ್ತೇದಾರ ಬಳಿ ದುಡ್ಡು ತೊಗೋದು, MB ಬುಕ್ ಮಾಡೋದು, ಸುಮಾರು ಇಂಥವು ಅನೇಕ ಕೆಲಸಗಳು ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ಮನೋಜ್ ಕುಮಾರ್ ಈರೋಳಿ ಅಂತಕ್ಕಂಥ ವ್ಯಕ್ತಿ ಸುಮಾರು ವರ್ಷಗಳಿಂದ ಇಲ್ಲೇ ಅದ. ಈ ಕಡೆ ಖಾಯಂ ಬಿ ಇಲ್ಲ, ಈ ಕಡೆ ಮುನ್ಸಿಪಾಲ್ಟಿ ಹೆಂಡ್ ಬಿ ಇಲ್ಲ. ಅದು ಅಲ್ಲದೆ ಕೆಲವೊಂದು ಮನೆಗಳು ಇರಲಾರ್ದೆ ಅಮೌಂಟ್ ಡ್ರಾ ಮಾಡಿಸಿದ್ದಾನೆ. ಮನೆ ಕಟ್ಟಿಲ್ಲ, ಬಿಚ್ಚಿಲ್ಲ. ಆಶ್ರಯ ಯೋಜನೆ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಯೋಜನೆ ಆಗಿರ್ಬೋದು, ಇಂಥವು ಅನೇಕ ಮಾಡ್ಕೊತ ಹೊಂಟಿದ್ದಾರೆ. ಅದಲ್ಲದೆ ಇನ್ನೊಬ್ಬ ಶ್ರೀಮಂತ ಅಂತಕ್ಕಂಥ ವ್ಯಕ್ತಿ ಕೆಲಸಕ್ಕೆ ಇಲ್ಲ. ಮಿನಿಮಮ್ 15 ವರ್ಷದಿಂದ ಕಟ್ಟಡ ಪರ್ಮಿಷನ್ ಬಂದಾಗ ಆದರೂ ಕುಂತು ಪಗಾರವಿಲ್ಲ ಅಂತಾನೆ, ಏನೂ ಮಾಡ್ತಾಯಿಲ್ಲ. ಇದರಿಂದ ಭಾಳ ಹದಗೆಟ್ಟದ ಮುನ್ಸಿಪಾಲ್ಟಿ. ಏನಪ್ಪ ಅಂದ್ರೆ ಬರ್ತಕ್ಕಂಥ ದಿನಗಳದಾಗ ಈಗ ಇತ್ತೀಚೆಗೆ ನಾವು ನೋಡ್ಲಾಗ್ತೀವಿ, ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ತಯಾರಿಲ್ಲ, ಮೆಡಿಕಲ್ ಬಿಲ್ ಕೊಡ್ಲಿಕ್ಕೆ ತಯಾರಿಲ್ಲ, ಅನೇಕ ಕೆಲಸಗಳು ಆಗ್ತಾಯಿಲ್ಲ. ಅದಲ್ಲದೆ ಇನ್ನೂ ಒಂದು ಏನಪ್ಪ ಅಂದ್ರೆ ಬಸಮ್ಮ ಪಾಟೀಲ್ ಲೇಬರ್ಗಳಿಗೆ ನೇರವಾಗಿ 1ನೇ 2ನೇ ತಾರೀಕು ಪೇಮೆಂಟ್ ಬರಬೇಕಾಗಿತ್ತು, ಪೌರ ಕಾರ್ಮಿಕರು ಬರ್ತಾಯಿಲ್ಲ. ಅವರು ಸುಮಾರು 10-15 ತಾರೀಕು ತನಕ ಪೆಂಡಿಂಗ್ ಆಗ್ತಾಯಿದೆ. ಆದರೂ ಕೇಳಕ್ಕೆ ಹೋದರೆ ಅವ್ರಿಗೆ ಖಾಲಿ ಬೆದರಿಕೆ ಹಾಕೋರು, ಏನು ಮಾಡೋದು ಮಾಡ್ಕೋರಿ, ನೀವು ಏನು ಮಾಡೋದು ಬಿಡ್ಕೋರಿ ಅಂತಕ್ಕಂಥ ಅನೇಕ ಸಲ ಹೇಳ್ಕೊಂತ ತಿರುಗಾಡ್ತಿದ್ದಾರೆ. ಅದು ಅಲ್ಲದೆ ಇನ್ನಿತರ ಏನಪ್ಪ ಅಂದರೂ ಈಗ ಒಬ್ಬ ಮನುಷ್ಯ ತನ್ನ ಪಾಡಿಗಾಗಿ ಏನಾದರೂ ಅಂದರೆ ಅವ್ರಿಗೆ ಏನದ ಈಗ ಒಂದು ಏನೋ ಈಗ ಹ್ಯಾಂಡಿಕ್ಯಾಪ್ಗಳಿಗೆ ಉದಾಹರಣೆ ತಗೊಳ್ಳಿ. ಹ್ಯಾಂಡಿಕ್ಯಾಪ್ಗಳಿಗೆ ಗಾಡಿಗಳು ಬಂದು ಸುಮಾರು 10 ವರ್ಷ ಗೋದಾಮ್ನಾಗ ಬಿದ್ದಾವೆ, ಆದರೂ ಕೂಡ ಕೊಡ್ಲಿಕ್ಕೆ ತಯಾರಿಲ್ಲ. ಅದಲ್ಲದೆ ಇನ್ನಿತರ ಅನೇಕ ಕೆಲಸಗಳು ಸುಮಾರು ಕೆಲಸಗಳು ಪೆಂಡಿಂಗ್ ಬಿಟ್ಟೆ. ಇದರ ಬಗ್ಗೆ ಅನೇಕ ಬಾರಿ ನಾವು ಹೋರಾಟ ಮಾಡಿದ್ದೆವು. ಹೋರಾಟ ನಂತರವೇ ಈ ಭಾಗದ ಶಾಸಕರು ಇದಕ್ಕೆ ಗಮನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಏನಿಲ್ಲ. ಈಗ ಇನ್ನು ಕೆಲವೊಂದು ಕಾಮಗಾರಿ ಇತ್ತು, ಶಾಸಕರ ಆದೇಶ ಮೇಲೆ ಪೆಂಡಿಂಗ್ ಬಿದ್ದಾವೆ. ಅಂಬೇಡ್ಕರ್ ಸಮುದಾಯ ಭವನ ಆಗಲಿ ಅಥವಾ ಕಲ್ಯಾಣ ಮಂಟಪ ಆಗಲಿ, ಇನ್ನಿತರ ಅನೇಕ ನಾನಾ ಥರ. ಆದರೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ವಾಡಿ ಪಟ್ಟಣ ಏನು ಯಾಕೆ ಇಷ್ಟು ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಗೊತ್ತಿಲ್ಲ.
ಇಮಿಡಿಯೇಟಾಗಿ 5 ಜನರಿಗೆ 10-15 ವರ್ಷದಿಂದ ವರ್ಗಾವಣೆ ಮಾಡಬೇಕು, ಇಲ್ಲದಿದ್ದರೆ ವಜಾ ಮಾಡಬೇಕು, ತನಿಖೆ ಮಾಡಿ. ಒಂದು ವೇಳೆ ಮಾಡದೇ ಇದ್ದಲ್ಲಿ 2ನೇ ಹಂತ ಹೋರಾಟ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೀವೋ. ಅದು ಅಲ್ಲದೆ ಈ ಭಾಗದ ಶಾಸಕರು ನಮ್ಮ ಜಿಲ್ಲೆಗೆ ಬಂದರೆ ಅವ್ರಿಗೆ ಮುತ್ತಿಗೆ ಭೀ ಹಾಕ್ತೀವಿ. ಇದು ಪಕ್ಕ ಮುತ್ತಿಗೆ ಆಗೋದು ಪಕ್ಕ, ಯಾಕಂದ್ರೆ ವಾರ್ನಿಂಗ್ ಕೊಟ್ಟು ಸಾಕಾಗ್ಯದ. ಆದ್ದರಿಂದ ಇದಕ್ಕೆ ದಲಾಳಿಗಳ ಮುಖಾಂತರ ಅಮೌಂಟ್ ಏನು ರಿಲೀಜ್ ಹೊಂಟದ, ಈಶ್ವರ ಅಂಬೇಡ್ಕರ್ ಆಗಲಿ ಅಥವಾ ಮನೋಜ್ ಆಗಲಿ ಶ್ರೀಮಂತ ಆಗಲಿ, ದಲಾಳಿಗಳಿಗೆ ಬಂದ್ ಮಾಡ್ಬೇಕು. ಯಾಕಂದ್ರೆ ಮಧ್ಯದಾಗಿರಲಿಂದ ಏನದ ಡೈರೆಕ್ಟ್ ಟ್ಯಾಕ್ಸ್ ತುಂಬಿ ಮೋಟೇಷನ್ ಖಾತನಕಲ್ ತೊಗೋಬೋದು. ಆದರೆ ಹಿಂಗೆಲ್ಲ ನಡ್ಬಾರ್ದು. ದಲಾಳಿಗಳು 30,000 40,000 ಹಿಂಗೆ ಲೂಟಿ ಮಾಡ್ತಾ ಕೋಟ್ಯಾದಿಗಟ್ಲೆ. ಇವತ್ತು ನೋಡ್ರಿ, ಒಬ್ಬ ಅರ್ಧ ಬೀಡಿ ಸೇದ ಮನುಷ್ಯ ಇವತ್ತು ಲಕ್ಷಾನುಗಟ್ಲೆ ಗಳಿಸ್ಯಾನ ಈಶ್ವರ ಅಂಬೇಡ್ಕರ್. ಇನ್ನೂ ಒಂದು ಏನಪ್ಪ ಅಂದ್ರೆ ಅವ್ರಿಗೆ ಪದೇ ಸ್ವಂತ ನಂಬಲ್ಲೇ ಒಂದು 15,000 ತೊಗೊಂಡ ನಾವು ಮೋಟೇಷನ್ ಮಾಡ್ಲಾಕ. ಆದ್ರೆ ಇನ್ನೂ ತನಕ ಅದಕ್ಕೂ ಖಾತನಕಲಿಲ್ಲ, ಏನಿಲ್ಲ. ಇದನ್ನೊಂದು ಭಾಳ ಹದಗೆಟ್ಟದ. ಅದಕ್ಕಾಗಿ ದಯವಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಉಪಾಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ 1 ವಾರದೊಳಗಾಗಿ ಯಾವುದೇ ಸಮಸ್ಯೆ ಪರಿಹಾರ ಆಗದಿದ್ದಲ್ಲಿ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದು ವಿಷಯ ಏನಂದರೆ, ಮುಖ್ಯ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದೇವೆ. ಅದು ಅಲ್ಲದೆ ಶಾಸಕರಿಗೆ ಒಂದು ಲೆಟ್ರ್ ಬರೆದಿದ್ದೇವೆ, ಕಮಾನ್ ನಿರ್ಮಾಣ ಮಾಡಿರಿ. ಯಾಕಂದ್ರೆ ನಾಗಾವಿ ಚಿತ್ತಾಪುರಕ್ಕೆ ಹೋದಾಗ ನಾಗಾವಿ ಅಂತ ಇರ್ತದೆ, ಈ ಕಡೆ ಗುಲ್ಬರ್ಗ ಇದು ನಮ್ಮ ತೊಗರನಾಡು, ಅದು ವಾಡಿಗೆ ಸ್ವಾಗತ ಕಮ್ಮನ್ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಬಂದೋಗಿದ್ದಾರೆ, ಅದಕ್ಕೆ ಕಮ್ಮನ್ ಮಾಡ್ಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ. ಆದರೂ ಈ ನಮ್ಮ ಮುಖ್ಯ ಅಧಿಕಾರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ. ಅನೇಕ ದಿನ 10-20,000 ಮಾಡ್ತಾರೆ, ಕಂಪ್ನಿ ರೊಕ್ಕ ಹೋದು. ಅದು ಶಾಸಕರಿಗೆ ಮನವಿ ಮಾಡ್ತೀವಿ, ಇಮಿಡಿಯೇಟಾಗಿ ಆದೇಶ ಮಾಡಬೇಕು. ಇಲ್ಲದಿದ್ದರೆ ನಾವು RPI ವತಿಯಿಂದ ಅವರಿಗೆ ಗುಲ್ಬರ್ಗ ಜಿಲ್ಲೆ ಯಾವ ಮೂಲೆಗೆ ಬರಲಿ ಆದರೆ ಅವ್ರಿಗೆ ಮುತ್ತಿಗೆ ಹಾಕ್ತೀವಿ, ಅವಮಂಗಲ್ ಮಾಡ್ತೀವಿ. ಇದು ಪಕ್ಕಾದ, ಇದು ಗ್ಯಾರಂಟಿ. ಇದು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಎಲ್ಲ ಸಂಘಟನೆಗಳು ಭೀ ಸಪೋರ್ಟ್ ಅವ. ಈಗ ನೀವು ಉದಾಹರಣೆ ನೋಡ್ತಿರ್ಬೋದು, ಬರ್ತಾರಂದ್ರೆ ಅರ್ಧ ಬಿಲ್ಡಿಂಗ್ ನಿಂತಿದ್ರು ಹೋದರು. ಅದಕ್ಕೇನಪ್ಪ ಅಂದ್ರೆ ಮುಖ್ಯ ಅಧಿಕಾರಿಗೆ ಹೇಳ್ತೀವಿ. ಇನ್ನು ಮಲ್ಲಿಕಾರ್ಜುನ ಹೆಳ್ಸಂಗ್ಯಾನ ಒಬ್ಬ ಮನುಷ್ಯ 15 ವರ್ಷದಿಂದ ಶಾಂತ ಕುಂತಾನೆ, ಏನು ಕೆಲಸ ಇಲ್ಲ ಏನಿಲ್ಲ ದಂಡ. MB ಬುಕ್ ಬರೀತಾನ. ಅದು ಅಲ್ಲದೆ ಏನಪ್ಪ ಅಂದ್ರೆ ಇನ್ನೂ ಒಂದು ಜೈರ್ ಪಟೇಲ್ ಅಂತಕ್ಕಂಥ ವ್ಯಕ್ತಿ ಸುಮಾರು 20 ವರ್ಷದಿಂದ ಕರೆಂಟಿನ ಅವನದೇ ಟೆಂಡರ್ ಅದಂತ. ಅವನಿಗೆ ಒಬ್ಬ PK ಕೊಟ್ಟರೆ ಅವ್ನು ಬಿಲ್ ಮಾಡ್ಲಾಕ. ಅಫ್ಜಲ್ಪುರದ 15-20 ವರ್ಷದಿಂದ ಡೂಪ್ಲಿಕೇಟ್ ತಿಂಗಳಿಗೆ ಮಿನಿಮಮ್ ಅಂದ್ರೆ 50,000 1 ಲಕ್ಷ 1.5 ಲಕ್ಷ ಬಿಲ್ ಮಾಡ್ತಾನೆ. ಏನು ರಿಪೇರಿ ಮಾಡ್ತಾನೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳಿದ್ರೆ ಇಲ್ಲರಿ ಮ್ಯಾಗಿಂದ ಅದ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಇವನು ಏನಪ್ಪ ಅಂದ್ರೆ ಲೈಸೆನ್ಸ್ ರದ್ದು ಮಾಡ್ಬೇಕು ಜೈರ್ ಪಟೇಲ್ದು. ಇಮಿಡಿಯೇಟಾಗಿ ಹೊಸ ಟೆಂಡರ್ ಕರಿಬೇಕು. ಅದಕ್ಕೇನಪ್ಪ ಅಂದ್ರೆ ಇದಕ್ಕೆ ಹಿಂದೆ ಇವ್ರಿಗೆ ಬೆನ್ನೆಲ್ಲ ಬಂದರೆ ಶಾಸಕರೇ ಇದ್ದಾರಂತ ನಮಗೆ ಕಂಡು ಬರ್ತದೆ. ಯಾಕಂದ್ರೆ ಅಧಿಕಾರಿಗಳು ಬರೀ ಶಾಸಕರು. ಈಗ ಒಬ್ಬ ಇದಕ್ಕೆ ಸೇಡಮ್ಗೆ ಹೋದ ವಿಶ್ವನಾಥನ, ಸೇಡಮ್ಲೇನು ಮತ್ತೆ 15 ದಿನದಾಗ ಮತ್ತೆ ರಿಟರ್ನ್ ಬಂದ. ಅದಕ್ಕೇನಪ್ಪ ಅಂದ್ರೆ ಇದರಿಂದ ಏನೋ 2 ದಿನ ಏನೋ ಗಡಬಡ DC ಆದೇಶ ಮಾಡೋದು, ಮತ್ತೆ 2 ದಿನದಾಗ ಮತ್ತೆ ಗಡಬಾರ್ದು. ಅದಕ್ಕಿಂತ ಭ್ರಷ್ಟ ಅಧಿಕಾರಿಗಳನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು, ವರ್ಗಾವಣೆ ಮಾಡ್ಬೇಕು, ಇಲ್ಲಿದ ವಜಾ ಗಳಿಸ್ಬೇಕಂತ ನಮ್ಮ ಈ RPI ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ. RPI ಕಡೆಯಿಂದ ಶಾಸಕರ ಮನೆ ಮುಂದೆ ಧರಣಿ ಕುಂದಿರ್ಬೇಕಂತ ಆಲೋಚನೆ ನಡೆದಿದೆ ಪಕ್ಷದ ವತಿಯಿಂದ. ಯಾಕಂದ್ರೆ ಭ್ರಷ್ಟಾಚಾರ ಅಧಿಕಾರಿಗಳು ಭಾಳಷ್ಟು ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಇವರು 5 ಜನರನ್ನು ಇಮಿಡಿಯೇಟಾಗಿ ವರ್ಗಾವಣೆ ಮಾಡಲೇಬೇಕು. ಮಾಡದಿದ್ದಲ್ಲಿ ಯಾಕಂದ್ರೆ ಅವ್ರದ್ದೇ ಆದಂಥದ್ದು ಒಂದು 20-15 ವರ್ಷದಿಂದ ಕಾರ್ಬಾರ್ ನಡೆದು. ಅದಕ್ಕೆ ದಯವಿಟ್ಟು ಸರ್ಕಾರ ಆದೇಶ ಪ್ರಕಾರ 3 ವರ್ಷಕ್ಕೆ ಆಟೇ ಇರಬೇಕು. ಇದು 10-15 ವರ್ಷದಿಂದ ಆಗಿದೆ. ಅದಕ್ಕೆ ದಯವಿಟ್ಟು ಶಾಸಕರು ಮನವಿ ಮಾಡ್ತೀವಿ, ಇಮಿಡಿಯೇಟಾಗಿ ಇದು ಗಮನಕ್ಕೆ ತಂದು ಏನಪ್ಪ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ವರ್ಗಾವಣೆ ಮಾಡ್ಬೇಕಂತ ಈ ಮನವಿ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಶರಣಪ್ಪ M. ವಾಡೇಕರ್, RPI ಜಿಲ್ಲಾ ಉಪಾಧ್ಯಕ್ಷ.